ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಇಷ್ಟು ಬೇಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಾನು ರಾಂಗ್ ಡೀಟೇಲ್ಸ್ ಕೊಡ್ತೀನಿ. ಸೊ ಅಪ್ಪನೇ ಕೊಡ್ತಾರೆ. ಎಲ್ಲಿದ್ದೀವಿ ನಾವು? ವಿರಾಜಪೇಟೆ ಕೊಡವ ಸಮಾಜಕ್ಕೆ ಬಂದಿದ್ದೀವಿ. ನನ್ನ ಮಗಳ ಕ್ಲಾಸ್ಮೇಟು ಮದುವೆ ಚಂಡೀರ ಅಂತ. ಅವರ ಮದುವೆ ಫಂಕ್ಷನ್ ಊರು ಕೂಡುವ ಇವತ್ತು ಊರು ಕೂಡೋದಕ್ಕೆ ಬಂದು ಫಂಕ್ಷನ್ ಚೆನ್ನಾಗಿ ನಡೆಸ್ಕೊಡ್ಬೇಕಾಗಿಂತ ಅಂದ್ಕೊಂಡು ನಾವು ದೇವರನ್ನು ಬೇಡ್ಕೊಳ್ಳುವಂಥ ದಿವಸ ಇವು. ಸೊ ನಾವು ವಿರಾಜಪೇಟೆ ಕೊಡವ ಸಮಾಜದಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ನಾಳೆ ಆ್ಯಕ್ಚುಲಿ ಮದುವೆ. ಸೊ ಅದಕ್ಕಿಂತ ಹಿಂದಿನ ರಾತ್ರಿ ಊರುಗೋಡೋದು ಅಂತ ಇಲ್ಲಿ ಮಾಡ್ತಾರೆ. ಸೊ ಬೇರೆ ಕಡೆ ಹಿಂದಿನ ದಿವಸ ರಿಸೆಪ್ಷನ್ ಮಾಡ್ತಾರೆ, ಇಲ್ಲಿ ಊರುಗೋಡೋದು ಅಂತ ಮಾಡ್ತಾರೆ. ಸೊ ನಾಳೆ ಬೆಳಿಗ್ಗೆ ಅವಳು ಮದುವೆ. ಸೊ ಅವಳು ಅಂತಿದ್ದೀನಿ. ಯಾರು ಇವಳು? ನನಗೆ ಬುದ್ಧಿ ಬಂದಾಗಿಂದ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ಅಪ್ಪ ಜೊತೆ ಸರ್ವಿಸ್ ಮಾಡಿರೋರು. ಸೊ ಹೆಸರು ನೋಡಿ ಗೆಸ್ ಮಾಡಿ. ಸೊ ಎಸ್, ಕೌಶಿಕದು ಇವತ್ತು ಊರುಗೋಡೋದು ನಡೀತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಂಟ್ರೆನ್ಸ್ ನೋಡಿ. ಬನ್ನಿ ಹೋಗೋಣ ಒಳಗೆ. ನಾವು ಬೇಗ ಬಂದಿದ್ದೀವಿ. ಇದು ಸ್ನ್ಯಾಕ್ಸ್ ತಗೊಂಡು ಕೂತ್ಕೊಂಡಿದ್ದಾಳೆ. ಅಕ್ಕ ಹೇಗಿದ್ದೀರಾ? ನಾವು ಚೆನ್ನಾಗಿ ಕಾಣ್ತೀವಿ. ಥ್ಯಾಂಕ್ ಯು. ನೋಡಿ ನಮ್ಮ ಬ್ರೈಡ್. ನಾನು 3ನೇ ತಾರೀಕು ಸ್ನ್ಯಾಕ್ಸ್ ಟೈಮ್. ಜನ ಫುಲ್ ಆಗಿದ್ದಾರೆ. ಆಲ್ಮೋಸ್ಟ್ ಯಾರು ಗೊತ್ತಿಲ್ಲ ಎಲ್ಲೋಗಿದೆ.
ಸ್ನ್ಯಾಕ್ಸ್ ಆ್ಯಂಡ್ ಡ್ರಿಂಕ್. ಲೇಡೀಸ್ಗೆ ಇಲ್ಲಿ ಸಪ್ರೇಟ್ ಇರುತ್ತೆ ಯಾವಾಗ್ಲೂ. ಜೆಂಟ್ಸ್ ಆ್ಯಂಡ್ ಲೇಡೀಸ್ ಸಪ್ರೇಟ್ ಇರುತ್ತೆ. ಇಲ್ಲಿ ನೋಡಿ, ಅಲ್ಲ ಚಿಕನಾ? ಬೇರೆ ವೆಜ್ಜಲ್ಲಿ ಏನಿದೆ? ಹಾಂ, ಇದೆರಡು ಆಗಿ, ಇದೆರಡು ಪೀಸ್ ಅಂತ ಸಾಕು. ಅದು ಏನದು ಫಿಶ್, ಇದು ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಇಲ್ಲೆಲ್ಲ ಜೆಂಟ್ಸ್ ನಡೀತಾ ಇದೆ, ಕಾಕ್ಟೇಲ್ ಪಾರ್ಟಿ ನಡೀತಾ ಇದೆ. ನಾನೊಂದು ರೌಂಡ್ ಕೌಶಿಗೆ ಏನಾದರೂ ಬೇಕಾ ಅಂತ ಕೇಳ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಸಿಹಿ ಸ್ನ್ಯಾಕ್ಸ್ ತಿಂದು ಕೂತ್ಕೊಂಡಿದ್ದಾಳೆ. ಬನ್ನಿ ನೋಡೋಣ, ಒಂದು ರೌಂಡ್ ಹೋಗಿ ಬರೋಣ. ಸ್ಟೇಜ್ ಹೇಗಿದೆ ನೋಡಿ ಗೈಸ್. बिजी ब्राइड तुम्हें पता चला, तुम्हारी दीदी को नहीं पता चला, मैं वही बोल रही हूँ. कैसे हो? वो सोच रही फोटो शूट कर रही है, बिजी है. ನಾನು ಹೇಳ್ತೀನಿ. ಇಲ್ಲಿ ನೋಡಿ ಗೈಸ್, ಇವತ್ತು ಕೆವಿದು ರಿಯೂನಿಯನ್ ಆದಂಗೆ ಆಯಿತು ನಮ್ದು ಎಲ್ಲರದು. ಇದಕ್ಕಿಂತ ಮುಂಚೆ ನಾವು ಮೀಟ್ ಮಾಡಲಿಲ್ಲ, ಅವಾಗವಾಗ ಎಲ್ಲೆಲ್ಲೋ ಮೀಟ್ ಮಾಡ್ತಾಯಿದ್ವಿ ಅಷ್ಟೇ. ಇಲ್ಲಿ ನಮ್ಮದು ಬ್ಯೂಟಿಫುಲ್ ಬ್ರೈಟ್ ಏನು ತೊಗೊಳ್ಳಿಲ್ಲ. ಮೇನ್ ಏನಕ್ಕೆ ಬರೋದು ಹುಡುಗಿಗೆ, ಅದು ಮಾತ್ರ ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿದೆ. ಇಲ್ಲಿ ವೆಜ್ಜು ಸಿಹಿ ತಿಂದಾಯಿತು ಆಲ್ರೆಡಿ, ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ. ಸೊ ನಾನು ಬಿರಿಯಾನಿ, ಪೋರ್ಕ್, ಇಡ್ಲಿ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ.
ಹಾಗೆ ರೀ ಈಗ ಟೈಮ್ ಸಿಕ್ಕಿದ್ರೆ ಮಾತಾಡ್ತೀನಿ. ಆಯ್ತಾಯ್ತು. ಹೋಗೋಕ್ಕಿಂತ ಮುಂಚೆ ಔಟ್ಫಿಟ್ನ ತೋರಿಸ್ಲಿಲ್ಲ. ರಾಜೇಶ್ ಔಟ್ಫಿಟ್. ನನ್ನ ಔಟ್ಫಿಟ್ ಹೋಗೋಕ್ಕಿಂತ ಮುಂಚೆ ತೋರಿಸ್ಲಿಲ್ಲ. ಸೊ ಅಲ್ಲೂ ಕೂಡ ಸೆಲ್ಫಿ ವ್ಲಾಗ್ ಅದು ಎಷ್ಟು ಕಾಣಿಸ್ತೋ ಬಿರ್ತೋ ಗೊತ್ತಿಲ್ಲ. ಸೊ ಇದು ನನ್ನ ಔಟ್ಫಿಟ್. ಎಲ್ಲಿ ತಗೊಂಡೆ ಅಂತ ನಿಮಗೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಇಲ್ಲ ಮೆಸೇಜ್ ಮಾಡಿ, ಹೇಳ್ತೀನಿ ಎಲ್ಲಿ ತಗೊಂಡೆ ಎಷ್ಟಾಯಿತು ಅಂತ. ಬೇಗ ಬಾ, ಹೇಳ್ಕೊ. ಇದು ಸಿಹಿ ಔಟ್ಫಿಟ್. ಹೇಗಿತ್ತು ಗೈಸ್ ಇವತ್ತಿನ ವ್ಲಾಗ್? ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈ ವ್ಲಾಗ್ ಯಾರಾದರೂ ನೋಡಲಿ ಬಿಡಲಿ, ನನಗೆ ಲೈಫ್ ಲಾಂಗ್ ಮೆಮೊರಿಯಾಗಿ ನೋಡೋದಕ್ಕೆ ಬೇಕು. ಸೊ ಅದಕ್ಕೆ ಈ ವ್ಲಾಗ್ನ ಮಾಡಿದ್ದು. ಹೇಗಿತ್ತು ಆ್ಯಂಡ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಗೆ ಸಕ್ಕದಾಗಿ ಕಾಣ್ತಾ ಇದ್ಲು. ಇವತ್ತೇ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅಂದರೆ ಇನ್ನು ನಾಳೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ಯೋಚನೆ ಮಾಡಿ. ಸೊ ನಾಳೆ ಮೈನ್, ಇವತ್ತು ಆಲ್ರೆಡಿ ಮದುವೆ ಆಯಿತು, ನೀವು ನೋಡಿರ್ತೀರ ಅವ್ರ ಅಮ್ಮ ತಾಳಿ ಕಟ್ಟಿದ್ದು. ಸೊ ನಾಳೆ ಮದುವೆ ವ್ಲಾಗ್, ಪ್ರಾಪರ್ ಮದುವೆ ವ್ಲಾಗ್, ಶಾಸ್ತ್ರಗಳು ಎಲ್ಲ ಇರುತ್ತೆ. ನಾಳೆ ವ್ಲಾಗನ್ನು ಮಿಸ್ ಮಾಡಬೇಡಿ. ಆದಷ್ಟು ಬೇಗ ಇನ್ನೊಂದು ಮತ್ತೊಂದು ಸಖತ್ತಾಗಿರೋ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ 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 ಬಾಯ್. ನಮಸ್ಕಾರ.